ನಮಸ್ಕಾರ ವೀಕ್ಷಕರೇ, ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಮೊದಲೆಲ್ಲ ಸಭೆ ಸಮಾರಂಭಗಳು, ಮನೆ ಯಾವುದೇ ಒಂದು ಕೂಟ ಇದ್ರು, ಸಂತೋಷ ಕೂಟಗಳಲ್ಲಿ ಅಡಿಗೆಯಲ್ಲಿಯೇ ಸಿಹಿ ಖಾದ್ಯಗಳನ್ನು ಮಾಡುವುದು ವಾಡಿಕೆಯಲ್ಲಿತ್ತು. ಸಿಹಿ ಹಂಚುವುದು ಅಂದ್ರೆ ಸಂತೋಷವನ್ನು ಹಂಚಿಕೊಳ್ಳುವ ಸಂಕೇತ ಅಂದ್ರೆ ತಪ್ಪಾಗದು. ಆದರೆ ವೀಕ್ಷಕರೇ, ಈಗ ಕಾಲ ಬದಲಾದಂತೆ ಯಾವುದೇ ಸಮಾರಂಭಗಳಿರಲಿ, ಸಂತೋಷ ಕೂಟಗಳಿರಲಿ, ಮಕ್ಕಳ ಹುಟ್ಟುಹಬ್ಬ ಇರಲಿ, ವಾರ್ಷಿಕೋತ್ಸವ ಇರಲಿ, ಎಲ್ಲದರಲ್ಲೂ ರಾರಾಜಿಸುತ್ತಿರುವುದು ಈ ಚಾಕ್ಲೇಟ್ಸ್. ಹೌದು, ಈ ಚಾಕ್ಲೇಟ್ಸ್ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅದೇನೋ ಒಂಥರ ಮುದ ಹಾಗೂ ಸಂತೋಷ ನೀಡುವಂತಹ ಒಂದು ಸಿಹಿ ಖಾದ್ಯ. ಹೌದು, ಮಾರುಕಟ್ಟೆಯಲ್ಲಿ ತರಾವರಿಯ ಚಾಕ್ಲೇಟ್ಗಳು ಎಲ್ಲ ಸಿಗತ್ತೆ ಅಂತ ಎಲ್ರಿಗೂ ಗೊತ್ತೇ ಗೊತ್ತು. ಆದರೆ ಈಗ ಇತ್ತೀಚೆಗೆ ಗೃಹಿಣಿಯರು ಮನೆಯಲ್ಲಿಯೇ ಚಾಕ್ಲೇಟ್ಗಳನ್ನು ಮಾಡಿ ಕಲಿತಾ ಇದ್ದಾರೆ. ತಮ್ಮ ತಮ್ಮ ಮನೆಯ ಸಮಾರಂಭಗಳಲ್ಲಿ ತಮ್ಮದೇ ಚಾಕ್ಲೇಟ್ಸ್ ಮನೆಯಿಂದ ತಯಾರಿಸಿದ್ರೆ ಹೇಗಿರುತ್ತೆ? ತುಂಬಾನೇ ಚೆನ್ನಾಗಿರುತ್ತಲ್ವಾ? ಹೌದು, ಈ ಚಾಕ್ಲೇಟ್ ಮಾಡೋದು ಅಷ್ಟೇನು ಕಷ್ಟ ಅಲ್ಲ, ತುಂಬಾನೇ ಸುಲಭ, ತುಂಬಾನೇ ರುಚಿಕರವಾಗಿ ನಿಮಗೆ ಇಷ್ಟವಾದಂತ ರುಚಿಗಳಲ್ಲಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಇವತ್ತಿನ ನಮ್ಮ ಅತಿಥಿ ಕಾಜಲ್ ಅವರು. ಬನ್ನಿ ಹಾಗಾದ್ರೆ ವೀಕ್ಷಕರೇ, ಇವತ್ತಿನ ವಿಶೇಷ ಚಾಕ್ಲೇಟ್ ವಿಶೇಷ. ಬನ್ನಿ ಈ ಸಂಚಿಕೆಯಲ್ಲಿ ತರಾವರಿ ಚಾಕ್ಲೇಟ್ಗಳನ್ನು ನಾವು ಅವರಿಂದಲೇ ಕಲಿಯೋಣ. ಹಾಗಿದ್ರೆ ನಮಸ್ಕಾರ ಕಾಜಲ್, ಇವತ್ತು ನಮ್ಗೆ ಚಾಕ್ಲೇಟ್ಗಳನ್ನು ಮಾಡಿ ತೋರಿಸ್ತಾ ಇದ್ದೀರಾ ಅಲ್ವಾ? ಚಾಕ್ಲೇಟ್ ಮನೆಯಲ್ಲಿ ಮಾಡೋದು ಅಷ್ಟು ಸುಲಭನಾ? ಈಸಿ, ತುಂಬಾ ಈಸಿ. ಹೌದಾ? ಎಷ್ಟು ತರ ಮಾಡ್ಕೋಬಹುದು ನೀವು? ವೆರೈಟೀಸ್ ಮಾಡ್ಬೋದು, ತುಂಬಾ ವೆರೈಟೀಸ್ ಮಾಡ್ಬೋದು. ಮಾಡ ನಿಮ್ಗೆ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಗೊತ್ತಾಗತ್ತೆ, ಮಾಡ್ಬೋದು. ಅಂಡ್ ಈಸಿ ಪ್ರಿಪರೇಷನ್. ಸರಿ, ಹಾಗಾದ್ರೆ ಈಗ ನೀವು ಯಾವ ತರದ ಚಾಕ್ಲೇಟ್ಸ್ ಮಾಡ್ತಾ ಇದ್ರಿ, ಏನು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಾ? ಖಂಡಿತ. ಇದು ಚಾಕ್ಲೇಟ್ ಬಾರ್ಸ್, ಈ ತರ ರೆಡಿಮೇಡ್ ಚಾಕ್ಲೇಟ್ ಬಾರ್ಸ್ ಸಿಕ್ಕತ್ತೆ ನಿಮ್ಗೆ. ಸಿಗತ್ತೆ. ಮತ್ತೆ ಇದು ಡಾರ್ಕ್ ಚಾಕ್ಲೇಟ್, ಇದು ಮಿಲ್ಕ್ ಚಾಕ್ಲೇಟ್, ಇನ್ನು ವೈಟ್ ಚಾಕ್ಲೇಟ್ ಇದೆ, ಅದು ನಿಮ್ಗೆ ಆಮೇಲೆ ಹೇಳ್ತೀವಿ. ಮತ್ತೆ ಇದು ಇಂಗ್ರೀಡಿಯೆಂಟ್ಸ್, ಇದು ಮಿಕ್ಸ್ ಡ್ರೈ ಫ್ರೂಟ್ಸ್, ಗೋಡಂಬಿ, ಪಿಸ್ತಾ ಮತ್ತೆ ಸ್ಟ್ರಾಬೆರಿ, ಬಟರ್ ಸ್ಕಾಚ್, ಹೇಸಲ್ನಟ್ ಇದು ಒಂದು ಇಂಪೋರ್ಟೆಡ್ ಚಾಕ್ಲೇಟ್ಸ್ ಗೆ ಯೂಸ್ ಮಾಡ್ತಾರೆ. ಟೂಟಿ ಫ್ರೂಟಿ, ಇದು ಶುಗರ್ ಕೋಟಿಂಗ್ ಬಾಲ್ಸ್, ಸಿಲ್ವರ್ ಬಾಲ್ಸ್, ಇದು ಶುಗರ್ ಕೋಟಿಂಗ್ ಕಲರ್ಫುಲ್ ಬಾಲ್ಸ್. ಮತ್ತೆ ಇದು ರೈಸ್ ಗ್ರಾನ್ಯೂಲ್ಸ್ ಹೇಳ್ತಾರೆ. ಬಿಸ್ಕಿಟ್ಸ್, ಪಾನ್ ಮಸಾಲ, ಡ್ರೈ ಕೋಕೋನಟ್ ಪೌಡರ್, ಇದೆಲ್ಲ ಹಾಕಿ ತೋರಿಸ್ತೀನಿ. ಫಸ್ಟ್ ಇದು ಡಾರ್ಕ್ ಚಾಕ್ಲೇಟ್ ಇದೆಲ್ಲ ಚಾಕುವಿಂದ ಕಟ್ ಮಾಡಬಹುದು. ನೋಡಿ, ಈ ತರ ಕಟ್ ಮಾಡಬೇಕು. ಅಷ್ಟರಲ್ಲಿ ಬಾಣಲೆ ಏನಾದ್ರು ಹಚ್ಕೋಬೇಕಾ? ಹಚ್ಕೋಬೇಕು. ಬಿಸಿ ನೀರು ಮಾಡಬೇಕು ಫಸ್ಟ್. ಇದಕ್ಕೆ ಡಬಲ್ ಬಾಯ್ಲಿಂಗ್ ಹೇಳ್ತಾರೆ. ಡಬಲ್ ಬಾಯ್ಲಿಂಗ್. ಈ ಬಾಣಲೆಯಲ್ಲಿ ನೀರಿದೆ, ಸ್ವಲ್ಪ ಬಿಸಿ ಆದ ತಕ್ಷಣ ನೀವು ಇದು ಕಟ್ ಮಾಡಿರೋ ಚಾಕ್ಲೇಟ್ ಒಳಗಡೆ ಮೆಲ್ಟ್ ಮಾಡಬಹುದು. ಅಂದ್ರೆ ಈ ಪಾತ್ರೆ ಸಮೇತನೇ ಅದರಲ್ಲಿ? ಎಸ್, ಪಾತ್ರೆ ಸಮೇತ ನೀರು ಬಿಸಿ ಆಗ್ಬೇಕು. ಈಗ ಇವೆರಡರಲ್ಲಿ ಏನ್ ಡಿಫ್ರೆನ್ಸ್, ಏನ್ ವ್ಯತ್ಯಾಸ? ಇದು ಒಂದು ಲೈಟ್ ಚಾಕ್ಲೇಟ್, ಇದು ಡಾರ್ಕ್ ಚಾಕ್ಲೇಟ್. ಜನರಲಿ ಡಾರ್ಕ್ ಚಾಕ್ಲೇಟ್ ಅಂದ್ರೆ ಹಾರ್ಟ್ ತುಂಬಾ ಒಳ್ಳೇದು ಹೇಳ್ತಾರೆ, ಸೊ ಜಾಸ್ತಿ ಇದು ಪ್ರಿಫರ್ ಮಾಡ್ತಾರೆ. ಮತ್ತೆ ಇದು ಲೈಟ್ ಚಾಕ್ಲೇಟ್, ನೀವು ಫ್ರೂಟ್ ಅಂಡ್ ನಟ್ ಅದೆಲ್ಲ ಮಾಡಬಹುದು. ಇದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ತುಂಬಾ ಸಾಫ್ಟ್ ಇರುತ್ತೆ, ಇದು ಸ್ವಲ್ಪ ಡಾರ್ಕ್ ಇರುತ್ತೆ, ಗಟ್ಟಿ ಇರುತ್ತೆ. ಮತ್ತೆ ಟೇಸ್ಟ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರುತ್ತೆ. ಡಬಲ್ ಬಾಯ್ಲಿಂಗ್. ಇದು ನೀವು ಮೈಕ್ರೋವೇವ್ ಲೇನು ಮಾಡಬಹುದು. ಹೌದಾ? ಎಸ್, ಇದು ಈಸಿಲಿ ಆಗುತ್ತೆ. ಮತ್ತೆ ಇದು ಫಸ್ಟ್ ನೀವು ಇದು ವೆರಿ ಕೇರ್ಫುಲ್ ಆಗಿರ್ಬೇಕು. ಈ ಪಾತ್ರದ ನೀರು ಇದ್ರೊಳಗೆ ಹೋಗ್ಬಾರ್ದು, ಯಾಕೆಂದ್ರೆ ಹಾರ್ಡ್ ಆಗ್ಬಿಡತ್ತೆ. ಮತ್ತೆ ಆಮೇಲೆ ನೀವು ಮೆಲ್ಟ್ ಮಾಡೋಕ್ಕೂ ಆಗಲ್ಲ, ಮೋಲ್ಡ್ಗೂ ಆಗೋಕ್ಕಾಗಲ್ಲ. ತಾನಾಗೆ ಕರಗಬೇಕಷ್ಟೇ. ಚಾಕ್ಲೇಟ್ ಗಟ್ಟಿ ಇರೋದು ಕರಿಬೇಕು ಅಷ್ಟೇ. ನೀರೆಲ್ಲ ಹಾಕೋದೇನು ಅವಶ್ಯಕತೆ? ಈಗ ಹಾಕಿರೋದು ಎಷ್ಟಿದೆ ಕ್ವಾಂಟಿಟಿ? ಇದು ಒಂದು 250 ಗ್ರಾಮ್ಸ್, ಕಾಲ್ ಕೆಜಿ. ಇದು ಆಕ್ಚುಲಿ ಹಾಫ್ ಕೆಜಿ, 1 ಕೆಜಿ ಆ ತರ ಬಾರ್ ಸಿಕ್ಕತ್ತೆ. ಇದು ಒಂದು ಕಾಲ್ ಕೆಜಿ ಬಾರ್. ನೋಡಿ, ಈ ತರ ಮೆಲ್ಟ್ ಆಗ್ತಾ ಇದೆ ಮೆತ್ತಗೆ. ನೋಡಿ, ಬೇಗ ಆಗೋಗುತ್ತೆ. ಈಗ ಆಫ್ ಮಾಡಿದೆ, ಈಗ ಪರವಾಗಿಲ್ಲ. ನೋಡಿ, ಈ ತರ ಕನ್ಸಿಸ್ಟೆನ್ಸಿ. ಇನ್ನು ಸ್ವಲ್ಪ ಹಾಕ್ಬೇಕು, ಗಟ್ಟಿ ಇದೆಲ್ಲ ಅದೆಲ್ಲ ಮೆಲ್ಟ್ ಹಾಕ್ಬೇಕು.
ಆಗ್ಲೇ ಹೇಳಿದ್ರಲ್ಲ ಅವನ್ನೆಲ್ಲಿ ಮಾಡ್ಕೋಬೇಕು ಅಂದ್ರೆ Oven- ಡಬಲ್ ಬಾಯ್ಲಿಂಗ್ ಇರಲ್ಲ ಅಲ್ವಾ? ಇಲ್ಲ ಡೈರೆಕ್ಟ್ ನೀವು ಸ್ಟೀಲ್ ಇದು oven, ಓವನ್ ಪಾತ್ರ ಇರುತ್ತಲ್ವಾ ಅದ್ರಲ್ಲಿ 30 ಸೆಕೆಂಡ್ಸ್ ಇಟ್ಬಿಟ್ರೆ ನೀವು ಮೆಲ್ಟ್ ಆಗುತ್ತೆ. ಕರ್ಗೋಗ್ಬಿಡತ್ತೆ. ಓ ಆಮೇಲೆ ಸೇಮ್ ಇದೆಲ್ಲ ಪ್ರೊಸೀಜರ್ ಸೇಮ್, ಮತ್ತೆ ಮೆಲ್ಟಿಂಗ್ ಪ್ರೊಸೆಸ್ ಡಿಫ್ರೆಂಟ್ ಆಗುತ್ತೆ. ಹೌದು. ನೋಡಿ ಚೆನ್ನಾಗಾಯ್ತು ಇದು, ಅಂದ್ರೆ ಒಂದೇ ತರ ಥಿಕ್ನೆಸ್ ಬಂದಿದೆ ಇದು. ಸಿರಪ್ ಈ ತರ ಗಂಟೆಲ್ಲ ಹೋಗಿದೆ ಇದು. ಗಂಟೆಲ್ಲ ಹೋಗಿ ಸಾಫ್ಟ್ ಆಗ್ಬಿಟ್ಟಿದೆ. ನಾವು ರಿಮೂವ್ ಮಾಡ್ಬೇಡ. ಇವಾಗ ಮೋಲ್ಡ್ ಕೊಡಿ. ಇವಾಗ ನೋಡಿ ಡಿಫ್ರೆಂಟ್ ವೆರೈಟಿ ತೋರಿಸ್ತೀನಿ ನಿಮಗೆ. ಇದು ಶುಗರ್ ಕೋಟೆಡ್ ಬಾಲ್ಸ್ ಇದೆಲ್ಲ ಸ್ವಲ್ಪ ಮಾಲ್ಸ್ ಸಿಗತ್ತಲ್ವಾ? ಮೋಲ್ಸ್ ತುಂಬಾ ವೆರೈಟೀಸ್, ಡಿಸೈನ್ಸ್, ಶೇಪ್ಸ್ ಎಲ್ಲ ಸಿಗುತ್ತೆ. ಸೊ ಈ ತರ ಡಿಫ್ರೆಂಟ್ ವೆರೈಟಿದು ಹಾಕಿ ಇದು ಸ್ವಲ್ಪ ಹಾಕಿ. ಇದು ಬಟರ್ ಸ್ಕಾಚ್, ಇದು ಸೋಯಾ ಗ್ರಾನ್ಯೂಲ್ಸ್. ಸೋಯಾ ಗ್ರಾನ್ಯೂಲ್ಸ್ ಹೇಳ್ತಾರೆ, ರೈಸ್ ಗ್ರಾನ್ಯೂಲ್ಸ್ ಹೇಳ್ತಾರೆ. ಮಿಕ್ಸ್ ಡ್ರೈ ಫ್ರೂಟ್. ಇದು ಪಾನ್ ಮಸಾಲ. ಅದಂದ್ರೆ ಪಾನ್ ಮಸಾಲ, ಗುಲ್ಕನ್, ಆಮೇಲೆ ಶುಗರ್, ಇದು ಪಾನ್ ನಾವು ಗ್ರೀನ್ ಬೀಡ ಹಾಕ್ತಿವಿಲ್ಲ ಆ ಬೀಡ ಎಲ್ಲ ಮಾಡಿಬಿಟ್ಟು ಅದ್ರಲ್ಲಿ ಮಿಕ್ಸ್ ಮಾಡಿ ಮಸಾಲ ಮಾಡ್ತಾರೆ. ಡ್ರೈ ಫ್ರೂಟ್ ಎಲ್ಲ ಹಾಕಿ ಮನೆಯಲ್ಲೇ ಮಾಡಿರೋದ ಇದು? ಮನೇಲೆ ಮಾಡಿ. ಆಚೆನೂ ನಿಮ್ಗೆ ಸಿಗುತ್ತೆ, ಮತ್ತೆ ಮನೇಲೂ ಮಾಡ್ಬೇಕು. ಇದು ಒಂದು ಇಡ್ತೀನಿ. ಕೋಕೋನಟ್ ಬಾಲ್ಸ್ ತರ ಅಲ್ವಾ? ಒಣ ಕೊಬ್ಬರಿ ತುರಿ. ಆಯ್ತು. ಇವಾಗ ಅದು ಹೇಳ್ತೀನಿ. ಇವಾಗ ಮೋಲ್ಡ್ ಹಾಕಿ ಇದು ನೋಡಿ ಈ ತರ ಹೊರಗಡೆ ಸಿಗೋದಕ್ಕೂ ಈಗ ಮನೇಲಿ ಮಾಡೋದಕ್ಕೂ ರುಚಿಯಲ್ಲಿ ಏನಾದ್ರೂ ವ್ಯತ್ಯಾಸ ಇದೆನಾ? ಅದು ತುಂಬಾ ಚೆನ್ನಾಗಿ ಕ್ವೆಶ್ಚನ್ ಕೇಳಿದೀರಾ. ಆಕ್ಚುಲಿ ಮನೇಲೆ ಮಾಡಿರೋದು ಒಂದು ಲೋ ಕ್ಯಾಲರಿ ನಿಮ್ಗೆ. ಮನೇಲೆ ಚಾಕ್ಲೇಟ್ಸ್ ಮಾಡ್ಕೊಂಡ್ಬಿಟ್ರೆ ಎಷ್ಟಾದ್ರೂ ತಿನ್ಬೋದು, ಕ್ಯಾಲರಿ ಮಾಡಬೇಡಿ, ಚಿಂತೆ ಮಾಡ್ಬೇಕು. ಇವಾಗ ಹೇಸಲ್ ನಟ್ ತೋರಿಸ್ತೀನಿ. ಹೇಸಲ್ ನಟ್ ಈ ತರ ಹಾಕಿದ್ನ ಚೆನ್ನಾಗಿರುತ್ತೆ. ಇದು ಕಲರ್ಫುಲ್ ಹಿಂಗ್ ಹಾಕ್ಬೋದು. ಇದು ಪಿಸ್ತಾ ಫ್ಲೇವರ್ಡ್ ಗೋಡಂಬಿ ಹೇಳಿದ್ರಲ್ವಾ? ಪಿಸ್ತಾ ಫ್ಲೇವರ್, ಇದು ಸ್ಟ್ರಾಬೆರಿ ಫ್ಲೇವರ್. ಈ ತರ ಇಕ್ಬಿಟ್ಟು 20 ಮಿನಿಟ್ಸ್ ಫ್ರಿಜ್ಲೆ ಇಕ್ಬಿಟ್ಟು ಫ್ರಿಜ್ಲೆ 10 ನಿಮಿಷ 20 ಮಿನಿಟ್ಸ್. ಇದು ಫ್ರಿಜ್ಲೆ ಇಟ್ಟಿರೋದು ಆಲ್ರೆಡಿ ಸೆಟ್ ಆಗಿರೋದು. ಹಿಂಗ್ ಮಾಡಿದ ತಕ್ಷಣ ಆಚೆ ಬರುತ್ತೆ. ಸೊ ಬಂದ್ಬಿಡತ್ತೆ, ಇದಾಗಿರತ್ತಲ್ಲ. ಒಳಗಡೆ ಹಾಕಿರೋದಿಲ್ಲ, ಈಗ ಮೇಲ್ಗಡೆ ಕಾಣಿಸುತ್ತೆ ಹೊರಗಡೆ. ಸೊ ನಿಮ್ಗೆ ವೆರೈಟೀಸ್ ಗೊತ್ತಾಗುತ್ತೆ ಏನೇನ್ ಮಾಡಿದ್ದಾರೆ ನೋಡಿ. ಚಾಕ್ಲೇಟ್ಸ್ ಈ ತರ ತುಂಬಾ ಚೆನ್ನಾಗಿದೆ. ವೈವಿಧ್ಯಮಯ ಚಾಕ್ಲೇಟ್ಗಳು. ವೈವಿಧ್ಯಮಯ ಚಾಕ್ಲೇಟ್ಗಳನ್ನು ಮಾಡಲು ಬೇಕಾದ ಸಾಮಗ್ರಿಗಳು: ಡಾರ್ಕ್ ಚಾಕ್ಲೇಟ್ ಬಾರ್ 1, ಸ್ವಲ್ಪ ಪ್ರಮಾಣದಲ್ಲಿ ಪಿಸ್ತಾ ಹಾಗೂ ಸ್ಟ್ರಾಬೆರಿ ಫ್ಲೇವರ್ಡ್ ಗೋಡಂಬಿ, ಬಟರ್ ಸ್ಕಾಚ್, ಹೇಸಲ್ ನಟ್, ಒಣ ಹಣ್ಣಿನ ಮಿಶ್ರಣ, ಟೂಟಿ ಫ್ರೂಟಿ, ಶುಗರ್ ಕೋಟೆಡ್ ಸಿಲ್ವರ್ ಬಾಲ್ಸ್, ಬಣ್ಣ ಮಿಶ್ರಿತ ಶುಗರ್ ಕೋಟೆಡ್ ಬಾಲ್ಸ್, ರೈಸ್ ಗ್ರಾನ್ಯೂಲ್ಸ್, ಬಿಸ್ಕೆಟ್ಗಳು, ಪಾನ್ ಮಸಾಲ, ಒಣ ಕೊಬ್ಬರಿ ಪುಡಿ. ವೈವಿಧ್ಯಮಯ ಚಾಕ್ಲೇಟ್ಗಳನ್ನು ಮಾಡುವ ವಿಧಾನವನ್ನು ಮತ್ತೊಮ್ಮೆ ನೋಡೋಣ. ಮೊದಲಿಗೆ ಡಾರ್ಕ್ ಚಾಕ್ಲೇಟ್ ಅನ್ನು ಸಣ್ಣ ಸಣ್ಣದಾಗಿ ತುಂಡರಿಸಿಕೊಂಡು ಕುದಿಯುವ ನೀರಿನಲ್ಲಿ ಇಟ್ಟು ಡಬಲ್ ಬಾಯ್ಲಿಂಗ್ ಮಾಡಿ ಕರಗಿಸಿಕೊಳ್ಳಬೇಕು. ಈಗ ಚಾಕ್ಲೇಟ್ ಮೌಲ್ಡ್ ಅನ್ನು ತೆಗೆದುಕೊಂಡು ಒಂದೊಂದು ಅಚ್ಚಿನಲ್ಲಿ ಸ್ವಲ್ಪ ಸ್ವಲ್ಪ ಶುಗರ್ ಕೋಟೆಡ್ ಸಿಲ್ವರ್ ಬಾಲ್ಸ್, ಬಣ್ಣ ಮಿಶ್ರಿತ ಶುಗರ್ ಕೋಟೆಡ್ ಬಾಲ್ಸ್, ಟೂಟಿ ಫ್ರೂಟಿ, ರೈಸ್ ಗ್ರಾನ್ಯೂಲ್ಸ್, ಒಣ ಹಣ್ಣಿನ ಮಿಶ್ರಣ, ಪಾನ್ ಮಸಾಲ, ಒಣ ಕೊಬ್ಬರಿ ಪುಡಿ ಹಾಕಿ ಅದರ ಮೇಲೆ ಕರಗಿಸಿರುವ ಚಾಕ್ಲೇಟ್ ಅನ್ನು ಹಾಕಿ
ಕೆಲವೊಂದಕ್ಕೆ ಮೊದಲೇ ಕರಗಿದ ಚಾಕ್ಲೇಟ್ ಅನ್ನು ಹಾಕಿ ಅದರ ಮಧ್ಯೆ ಹೇಸಲ್ ನಟ್ ಹಾಗೂ ಫ್ಲೇವರ್ಡ್ ಗೋಡಂಬಿ ಇಟ್ಟು 20 ನಿಮಿಷ ಫ್ರೀಜರ್ನಲ್ಲಿ ಇಟ್ಟು ತೆಗೆದರೆ ರುಚಿ ರುಚಿಯಾದ ವೈವಿಧ್ಯಮಯ ಚಾಕ್ಲೇಟ್ಗಳು ಚಾಕ್ಲೇಟ್ ಪ್ರಿಯರಿಗೆ ಸವಿಯಲು ತಯಾರು. ಕಾಜಲ್, ಚಾಕ್ಲೇಟ್ಸ್ ತಿಂದು ನನ್ಗಂತೂ ಬಾಯೆಲ್ಲ ಖುಷಿಯಾಗೋಯ್ತು, ನನ್ನ ಮೊಡೆ ಫುಲ್ ಖುಷಿಯಾಗೋಯ್ತು. ಈಗ ನೆಕ್ಸ್ಟ್ ವೈಟ್ ಚಾಕ್ಲೇಟ್ ಫಸ್ಟ್ ನಿಮ್ಗೆ ಕ್ವಾಂಟಿಟಿ ಹೇಳ್ತೀನಿ. ಇದು ಬಾರ್ ಒಂದು 250 ಗ್ರಾಮ್ಸ್. ನೀವು ಅರೌಂಡ್ 35 to 40 ಪೀಸಸ್ ಚಾಕ್ಲೇಟ್ ಮಾಡಬಹುದು. ಅದನ್ನು ಮೆಲ್ಟ್ ಮಾಡ್ಕೋಬೇಕಾ? ಸೇಮ್ ಇದೇ ತರ ನಾವು ತೋರಿಸಿದಿಲ್ಲ, ಅದೇ ತರ ಇದು ಚಾಕುವಿಂದ ಕಟ್ ಮಾಡ್ಬಿಟ್ಟು ಇದು ಸೇಮ್ ಪ್ರೊಸೀಜರ್ ಮೆಲ್ಟ್ ಮಾಡ್ಬೇಕು. ಹಾಗಾದ್ರೆ ನಾವು ಇಲ್ಲಿ ಮೆಲ್ಟ್ ಮಾಡಕ್ಕೆ ಇಟ್ಬಿಡೋಣ. ಸೊ ಅಲ್ಲಿವರೆಗೆ ನೀವು ರೈಸ್ ತೋರಿಸಬಹುದು. ಆಯ್ತು. ಮತ್ತೆ ಇವಾಗ ಮೋಲ್ಸ್ ಹೇಳ್ತೀನಿ. ಇದು ನೋಡಿ, ಈ ತರ ವೆರೈಟಿ ಮೋಲ್ಸ್ ಸಿಗುತ್ತೆ. ಸೊ ಇದೆಲ್ಲ ಡಿಫ್ರೆಂಟ್ ಶೇಪ್, ಸ್ಟಾರ್ ಎಲ್ಲ, ಶಂಕರ್. ಮತ್ತೆ ಇದು ಒಂದು ನೀವು ಲಾಲಿಪಾಪ್, ಮಕ್ಕಳಿಗೆ ಲಾಲಿಪಾಪ್ ತುಂಬಾ ಇಷ್ಟ ಆಗತ್ತಲ್ವಾ? ಸೊ ಲಾಲಿಪಾಪ್ದು ಮೋಲ್ಸ್ ಬರುತ್ತೆ. ಇದು ಈ ತರ ಹಾರ್ಟ್, ಟ್ರಯಾಂಗಲ್, ಇದೆಲ್ಲೂ ಡಬಲ್ ಶೇಡೆಡ್ ಎಲ್ಲ ಮಾಡ್ಬೋದು. ಬಿಸ್ಕಿಟ್ ಅದು ಮೋಲ್ಡ್ಸ್, ಎನಿ ಬಿಸ್ಕಿಟ್ ನೀವು ಮೋಲ್ಡ್ ಮಾಡ್ಬೋದು. ಆ ತರ ಇನ್ನೂ ತುಂಬಾ ವೆರೈಟಿ ನಿಮಗೆ ಇಲ್ಲಿ ಸ್ವಲ್ಪ ಕರುಗ್ತಾ ಇದೆ. ಈ ತರನೇ ಸೇಮ್ ಪ್ರೊಸೀಜರ್. ಈ ತರ ಸರಿ, ಈ ತರ ಮೆಲ್ಟ್ ಆಗ್ತಾ ಇದೆ. ಇದು ಕ್ಲೋಸ್ ಮಾಡಿ. ಆಯ್ತಾ? ಸಾಕಾಯ್ತಾ? ಸಾಕು. ಕನ್ಸಿಸ್ಟೆನ್ಸಿ ಚೆನ್ನಾಗಿ. ಇದೇನಂದ್ರೆ ಕರಗೋದೇ ಒಂದು ಮೇನ್ ಇದು, ಮೇನ್ ಇದು ಮುಖ್ಯವಾದ. ಮತ್ತೆ ಇದು ಕ್ಲೀನ್ ಆಗಿ ಹಾಕೋದು ಕಲಿಬೇಕು. ಗುಜರಾತ್ ಮೂಲದ ಆದ್ರೂ ಕೂಡ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ. ನಮ್ಮ ಕಾರ್ಯಕ್ರಮ ನೋಡ್ತಿರ್ತೀರಾ? ತುಂಬಾ ನೋಡ್ತೀನಿ, ಬಿಕಾಸ್ ನನ್ ತುಂಬಾ ಇಷ್ಟ ವೆರೈಟೀಸ್ ಅಡಿಗೆ ಮಾಡ್ಬೇಕು ಅನ್ನೋ. ಸೊ ನಾನು ನೋಡ್ತಾ ಇರ್ತೀವಿ. ಹೌದಾ? ನಾವು ಇದು ಲಾಲಿಪಾಪ್ ಹೇಳ್ತೇನೆ ಹೆಂಗ್ ಮಾಡ್ಬೇಕು. ಮಾಡ್ಕೊಂಡಿರೋದು ಚಾಕ್ಲೇಟ್ ಸಿರಪ್ ಇತ್ತಲ್ಲ, ಅದು ಇದು ಮಿಕ್ಸ್ ಮಾಡಿ ಮಾಡ್ತೀನಿ. ಫಸ್ಟ್ ನೋಡಿ, ಇದು ನಡುವೆ ಸ್ವಲ್ಪ ಓಕೆ. ಅದೇ ಥರ ಒಂದು ಡಾರ್ಕ್ ಮಾಡೋಣ, ಒಂದು ವೈಟ್ ಮಾಡೋಣ. ಅಂದ್ರೆ ಎರಡೂ ರುಚಿ ನಿಮ್ಗೆ ಒಂದರಲ್ಲೇ ಸಿಗತ್ತೆ ಅಲ್ವಾ? ಚಾಕ್ಲೇಟ್ ಮತ್ತು ಹಾಲಿನ ಅಂಶದ್ದು. ಲಾಲಿಪಾಪ್ ಸ್ಟಿಕ್ಸ್ ಈ ಥರ ಸ್ಟಿಕ್ಸ್ ಪ್ರೆಸ್ ಮಾಡಿ ಇಟ್ಬಿಟ್ಟು ಡೈರೆಕ್ಟ್ ಫ್ರಿಜ್ಗೆ ಇಟ್ಬಿಟ್ಟು ಅದು ಅದ್ರ ಜೊತೆಗೆ ಸ್ಟಿಕ್ ಆಗಿ ನಿಮ್ಗೆ ಲಾಲಿಪಾಪ್ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಅದಾದ್ಮೇಲೆ ಹೇಗಾಗುತ್ತೆ ಒಂದ್ಸಲ ತೋರಿಸ್ಬಿಡಿ ಕಾಜಲ್. ಲಾಲಿಪಾಪ್ ನೋಡಿ ಈ ತರ ಹೋಗಿ ಬಂದ್ಮೇಲೆ ಈ ತರ ಆಗುತ್ತೆ. ಬಿಸ್ಕಿಟ್ಸ್ ಇದೆ, ಇದೇ ತರ ಮಾಡ್ತೀವಿ ನೋಡಿ. ಬಿಸ್ಕಿಟ್ ನೋಡಿ ಹೆಂಗಿದೆ, ಡಿಸೈನ್ ಇರುತ್ತಲ್ಲ ಮೋಲ್ಡನ್. ಸೊ ಇದು ಹೆಂಗ್ ಮಾಡೋದು ಹೇಳ್ತೀನಿ. ಸೊ ಫಸ್ಟ್ ಏನ್ ಮಾಡ್ಬೇಕು, ಸ್ವಲ್ಪ ಇದು ಬಿಕಾಸ್ ಇದು ಡಿಸೈನ್ ಇದೆಲ್ಲ, ಸೊ ನಡುವೆ ಸರಿ ಇದು ಫುಲ್ ಸ್ಪ್ರೆಡ್ ಮಾಡಿಬಿಡ್ಬೇಕು ನೀಟಾಗಿ. ದೆನ್ ಇದು ನಾವು ಬಿಸ್ಕಿಟ್ ಹಾಕಿದ್ರೆ ಅದು ಮೇಕ್. ಈಗ ಮಾರುಕಟ್ಟೆಯಲ್ಲೂ ಸಿಗತ್ತಲ್ವಾ, ಅಂದ್ರೆ ಚಾಕೋ ಚಿಪ್ಸ್ ಆ ಥರ ಏನೋ ಎಲ್ಲ ಬಿಸ್ಕೆಟ್ ಕವರ್ ಆಗಿರೋ ಅಂತದ್ದೇ ಇದೇ ಸೇಮ್, ಇದೇ ತರ ಪ್ರೊಸೀಜರ್, ಇದೇ ಪ್ರೊಸೀಜರ್ ಬರುತ್ತೆ ನೋಡಿ. ಇದೇ ತರ ನಿಮ್ಗೆ ಬೇಕನ್ನ ಡಾರ್ಕು ಮಾಡ್ಕೋಬಹುದು. ಇದು ಈ ತರ ಸೇಮ್ ಬರುತ್ತೆ. ಇದು ಈ ತರ ಕೋನ್ ರೆಡಿಮೇಡ್ ನಿಮ್ಗೆ ಸಿಕ್ಕತ್ತೆ. ಅದು ಕೋನ್ಲೇನು ನೀವು ಫಿಲ್ ಮಾಡ್ಬೋದು. ಈ ತರ ಚಾಕ್ಲೇಟ್ ವೈಟ್ ಡಾರ್ಕ್ ಏನ್ ಬೇಕದು, ಮತ್ತೆ ಏನ್ ವೆರೈಟಿಲೇ ಡೆಕೋರೇಷನ್ ಬೇಕು ಅದು ಡೆಕೋರೇಷನ್ ಮಾಡ್ಬಿಟ್ಟು ಫ್ರಿಜ್ಲೆ ಇಕ್ಬಿಟ್ಟ ಮೆಲ್ಟ್ ಆಗ್ಬಿಡುತ್ತೆ. ಸೇಮ್ ಪ್ರೊಸೀಜರ್ 15 ಮಿನಿಟ್ಸ್ ಇಂದ ಸೆಟ್ ಆಗುತ್ತೆ, ನೀವು ತಿನ್ಬೋದು. ಇದು ಟೆಡಿ ಬೇರ್. ಎರಡು ತರ ಲಾಲಿಪಾಪ್ ತುಂಬಾ ಚೆನ್ನಾಗಿ ಶೇಡ್ ಮಾಡಿದ್ದೀನಿ. ಇದರಲ್ಲೂ ಎರಡು ಕಲರ್ ಸೇರಿರುತ್ತೆ. ವಾವ್, ವೆರಿ ನೈಸ್. ವೈವಿಧ್ಯಮಯ ವೈಟ್ ಚಾಕ್ಲೇಟ್ಗಳು. ವೈಟ್ ಚಾಕ್ಲೇಟ್ ಮಾಡಲು ಬೇಕಾದ ಸಾಮಗ್ರಿ: ವೈಟ್ ಚಾಕ್ಲೇಟ್ ಬಾರ್ 250 ಗ್ರಾಂ. ವೈವಿಧ್ಯಮಯ ವೈಟ್ ಚಾಕ್ಲೇಟ್ ಅನ್ನು ಮಾಡುವ ವಿಧಾನವನ್ನು ಮತ್ತೊಮ್ಮೆ ನೋಡೋಣ.
ಮೊದಲಿಗೆ ವೈಟ್ ಚಾಕ್ಲೇಟ್ ಬಾರ್ ಅನ್ನು ಡಬಲ್ ಬಾಯ್ಲಿಂಗ್ ರೀತಿ ಕರಗಿಸಿಕೊಳ್ಳಬೇಕು. ಈಗ ವಿವಿಧ ರೀತಿಯ ಮೌಲ್ಡ್ಗಳಲ್ಲಿ ಕರಗಿರುವ ವೈಟ್ ಚಾಕ್ಲೇಟ್ ಅನ್ನು ಹಾಕಿ ಬೇಕಿದ್ದಲ್ಲಿ ಡಬಲ್ ಶೇಡೆಡ್ನಲ್ಲಿ ಡಾರ್ಕ್ ಚಾಕ್ಲೇಟ್ ಅನ್ನು ಬಳಸಿ ವಿವಿಧ ಆಕಾರದ ವೈವಿಧ್ಯಮಯ ಚಾಕ್ಲೇಟ್ಗಳನ್ನು ತಯಾರಿಸಿ ಚಾಕ್ಲೇಟ್ ಪ್ರಿಯರಿಗೆ ನೀಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಹೀಗೆ ನಿಮಗೆ ಇಷ್ಟವಾದ ಸಾಮಗ್ರಿಗಳನ್ನು ಚಾಕ್ಲೇಟ್ ಮೌಲ್ಡ್ನಲ್ಲಿ ಇಟ್ಟು ವಿವಿಧ ಬಗೆಯ ಚಾಕ್ಲೇಟ್ಗಳನ್ನು ಡಾರ್ಕ್ ಹಾಗೂ ವೈಟ್ ಚಾಕ್ಲೇಟ್ ಬಳಸಿ ತಯಾರಿಸಬಹುದು. ವೀಕ್ಷಕರೇ, ತರಾವರಿ ಚಾಕ್ಲೇಟ್ಸ್ ನೋಡ್ಕೊಂಡು ಬಂದ್ವಲ್ಲ. ಬರೀ ಚಾಕ್ಲೇಟ್ಸ್ ಇದ್ರೆ ಮನೇಲಿ ಹೊಟ್ಟೆ ತುಂಬಾ ಮಕ್ಕಳಿಗೆ ಓಡಾಡ್ಕೊಂಡೆಲ್ಲ ತಿನ್ಬಿಡ್ತಾರೆ. ಮತ್ತೆ ಹೊಟ್ಟೆ ತುಂಬಕ್ಕೂ ಏನಾದರೂ ಒಂದು ಖಾದ್ಯ ಇರಲೇಬೇಕಲ್ವಾ? ಹಾಗಾದ್ರೆ ಮನೇಲಿ ಏನಾದರೂ ಪಾರ್ಟಿ ಇರ್ಬೋದು, ಮಕ್ಕಳಿಗೆ ಅದರಲ್ಲೂ ತುಂಬಾನೇ ಇಷ್ಟವಾದಂತಹ ಒಂದು ವಿದೇಶಿ ಖಾದ್ಯ ನಮಗಾಗಿ ತಯಾರಾಗ್ತಾ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ಈ ಮಕ್ಕಳು ಈಗೆಲ್ಲ ಆಟ ಆಡೋದನ್ನೇ ಮರೆತರು. ಯಾವಾಗ ನೋಡಿದ್ರು ವಿಡಿಯೋ ಗೇಮ್ಸ್. ನಿಜವಾದ ಗೇಮ್ ಆಡೋಣವಾ? ಪಾಸ್ ಮಾಡು, ಪಾಸ್ ಮಾಡು. ಎಷ್ಟು ಬ್ಯೂಟಿಫುಲ್. ಯಾ ಕಾಲೇಜ್ ಪ್ಲೇಯರ್ ಇರ್ಬೋದು. ಮಮ್ಮಿ ಅರಿಶಿನ ಮತ್ತು ಚಂದನದ ಗುಣಗಳ ಸಂತು ತ್ವಚೆಯನ್ನಷ್ಟು ಅರಳಿದೆ ನನ್ನ ಮಮ್ಮಿ ಸ್ಟಾರ್ ಪ್ಲೇಯರ್. ನಿಜವಾದ ಗೇಮ್ ಆಡೋಣವಾ? ಎಷ್ಟು ಬ್ಯೂಟಿಫುಲ್. ಯಾ ಕಾಲೇಜ್ ಪ್ಲೇಯರ್ ಇರ್ಬೋದು. ಮಮ್ಮಿ ಅರಿಶಿನ ಮತ್ತು ಚಂದನದ ಗುಣಗಳ ಸಂತು ತ್ವಚೆಯನ್ನಷ್ಟು ನನ್ನ ಮಮ್ಮಿ ಸ್ಟಾರ್ ಪ್ಲೇಯರ್. ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮ ನೋಡಿ ಮೆಚ್ಚಿ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಕೈ ಚಳಕ ತೋರಿಸ್ಬೇಕು ಅಂತ ಬಂದಿದ್ದಾರೆ ಭಾವನಾ ಅವರು. ಬನ್ನಿ, ಅವರು ನಮಗಾಗಿ ಯಾವ ರೀತಿ ಪಾಸ್ತಾ ಮಾಡ್ಕೊಡ್ತಾ ಇದ್ದಾರೆ ನೋಡ್ಕೊಂಡು ಬರೋಣ. ಭಾವನಾ, ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. Thank you. ಇವತ್ತು ನಮ್ಗೆ ಪಾಸ್ತಾ ಮಾಡಿ ತೋರಿಸ್ತಾ ಹೌದು. ಇದ್ದಾರೆ. ಯಾವ ತರ ಪಾಸ್ತಾ ಮಾಡಿ? ಇವತ್ತು ನಾನು ತೋರಿಸ್ತಾ ಇದ್ದು ವೈಟ್ ಸಾಸ್ ಪಾಸ್ತಾ ಅಂತ. ವೈಟ್ ಸಾಸ್ ಪಾಸ್ತಾ. ಪಾಸ್ತಾ ಎಷ್ಟೊಂದು ತರಗಳಿವೆ ಅದರಲ್ಲಿ? 3 ತರ ಇರ್ತದೆ. ವೈಟ್ ಸಾಸ್, ರೆಡ್ ಸಾಸ್, ಬ್ರೌನ್ ಸಾಸ್. ಓ. ಇವತ್ತು ತೋರಿಸ್ತಾ ಇರೋದು ವೈಟ್ ಸಾಸ್. ವೈಟ್ ಸಾಸ್. ಸರಿ, ಹಾಗಾದ್ರೆ ಬೇರೆ ಪಾಸ್ತಾಗಳ ಬಗ್ಗೆ ಆಮೇಲೆ ಮಾತಾಡೋಣ. ಈ ವೈಟ್ ಸಾಸ್ ಪಾಸ್ತಾಗೆ ಏನೇನ್ ಸಾಮಗ್ರಿಗಳು ಬೇಕು ಒಂದ್ಸರಿ ವೀಕ್ಷಕರಿಗೆ ಹೇಳ್ಬಿಡಾಗಿದೆ. ಮೇನ್ ಬೇಕಾಗಿರೋದು ಪೆನೆ ಪಾಸ್ತಾ, ಬಟರ್, ಮೈದಾ ಹಿಟ್ಟು, ಉಪ್ಪು, ಚೀಸ್, ಆನಿಯನ್, ಚಿಲ್ಲಿ ಫ್ಲೇಕ್ಸ್, ಕಾಲ್ ಮೆಣಸು ಪುಡಿ, ಆರಿಗ್ಯಾನೋ, ಎಣ್ಣೆ, ಕಾರ್ನ್, 3 ತರದ್ದು ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತೆ ಹಾಲು. ಹಾಲು. ಮೊದಲಿಗೆ ಹೇಗೆ ಶುರು ಮಾಡೋದು? ಏನ್ ಮಾಡೋದು ಫಸ್ಟ್? ಪಾಸ್ತಾ ಬಾಯ್ಲ್ ಇತ್ತು. ಪಾಸ್ತಾ ಬಾಯ್ಲ್ ಒಂದು ಪಾತ್ರೆ ಇಟ್ಬಿಟ್ಟು ಓಕೆ. ಇದರಲ್ಲಿ ಆಲ್ರೆಡಿ ನೀರು ಹಾಕಿದ್ದೀನಿ. ಆಲ್ರೆಡಿ ಹಚ್ಬಿಡೋಣ. ಇದು ನೀರು ಹಾಕಿದೆ. ನೀರ್ ಹಾಕಿ. ಪಾಸ್ತಾ ನೀರು ಚೆನ್ನಾಗಿ ಕುದಿಬೇಕು, ಆಮೇಲೆ ಪಾಸ್ತಾ ಆಗ್ಬೇಕು. ಇಲ್ಲಾಂದ್ರೆ ಎಲ್ಲ ಸ್ಟಿಕ್ ಆಗುತ್ತೆ. ಅದು ಓ ಹೌದಾ? ಅಂಟ್ಕೊಳ್ಳುತ್ತೆ ಎಲ್ಲ. ಅಂಟ್ಕೊಂಡ್ಬಿಡುತ್ತೆ. ಸರಿ, ಹಾಗಾದ್ರೆ ಮುಚ್ಚೋಣ. ಬೇಗ ನೀರು ಕಾಯಿದೆ. ವೈಟ್ ಸಾಸ್ ರೆಡಿ ಮಾಡೋಣ. ಜೊತೆಗೆ ಸಾಸ್ ರೆಡಿ ಮಾಡ್ತೀವಿ. ಸರಿ, ಹಾಗಾದ್ರೆ ಸಾಸ್ ಮಾಡಕ್ಕೆ ರೇಷಿಯೋ 1:2:1. ಯಾವುದು ಅಂದ್ರೆ ಒಂದು ಅನುಪಾತ. ಓಕೆ. ಮೈದಾ ಬಂದು 1 ಸ್ಪೂನ್ ಇದ್ರೆ, ಬಟರ್ 2 ಸ್ಪೂನ್, ಹಾಲು 1 ಸ್ಪೂನ್. ಓಹೋ. 1 ಕಪ್ ಬಟರ್ ತಗೊಳ್ದು. ಬೆಣ್ಣೆನು ಯಾವ್ದಾದ್ರು ತಗೋಬೋದಾ? ಯಾವ್ದಾದ್ರು ತಗೊಳ್ಳಿ. ಯಾವ್ದಾದ್ರು ಪರವಾಗಿಲ್ಲ. ಉಪ್ಪು ಇರೋದು ಅನ್ಸಾಲ್ಟೆಡ್ ತಗೋಬೋದು ಯಾವ್ದಾದ್ರು. ಇವಾಗ ಇದ್ರದ್ದು ಇದು ಮೆಲ್ಟ್ ಆಗಿದ್ಮೇಲೆ ಮೈದಾ ಹಿಟ್ಟು ಹಾಕೋಣ. ಮೈದಾ ಹಿಟ್ಟು ಇದ್ರಲ್ಲೇ ಹಾಕ್ಬಿಡೋದು. ಇದನ್ನಲ್ಲೇ ಹಾಕಿ ಸ್ವಲ್ಪ ಫ್ರೈ ಮಾಡೋದು, ರಾ ಸ್ಮೆಲ್ ಹೋಗೋ ಅಷ್ಟು. ಈಗ ಬೆಣ್ಣೆದ ಅರ್ಧದಷ್ಟು ಹಿಟ್ಟು ಹಾಕ್ತಿದ್ದೀರಲ್ಲ? ಹೌದು, ಬೆಣ್ಣೆದು ಅರ್ಧದಷ್ಟು ಮೈದಾ ಹಿಟ್ಟು. ಈಗ ಒಂದು 100 ಗ್ರಾಮ್ ಬೆಣ್ಣೆ ಹಾಕಿದ್ರೆ ಒಂದು 50 ಗ್ರಾಮ್ ಅಷ್ಟು ನೀವು ಮೈದಾ ಹಿಟ್ಟು ಹಾಕಿದ್ರೆ ಸಾಕಾಗುತ್ತೆ. ಅದರ ಅರ್ಧ ಪ್ರಮಾಣ. ಈಗ ಹಾಲು. ಮೈದಾ ಜಾಸ್ತಿ ಉರಿಯೋದು ಬೇಡ, ಕಲರ್ ಚೇಂಜ್ ಆಗುತ್ತೆ. ಸಣ್ಣ ಉರಿಯಲ್ಲಿ ಇಟ್ಕೋಬೇಕಲ್ಲ ಇದು? ಹಾ, ಸ್ಲೋ ಫ್ಲೇಮ್. ಇದು ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು, ಅಷ್ಟೇ. ಸಾಸ್ ಇದೇ ಬೇಸಿಕ್ ವೈಟ್ ಸಾಸ್. ಇದ್ರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ರೆ ಅಷ್ಟೇ. ಉಪ್ಪು ಹಾಕ್ಬೇಕಾ? ಅಂದ್ರೆ ಸಾಸ್ ಮಾಡ್ಕೊಳ್ಳೋ ಕೆಲಸ ಮುಗೀತಾ ಹಾಗಿದ್ರೆ?
ಇದು ಬೇಸಿಕ್ ಸಾಸ್. ಬೇರೆ ಯಾವ್ದಾದ್ರು ರೆಸಿಪಿಗೆ ಇದೇ ಬೇಸಿಕ್ ಬರೋದು. ರೆಡ್ ಸಾಸ್ ಪಾಸ್ತಾ ಮಾಡಿದ್ರೇನು ಈ ವೈಟ್ ಸಾಸ್ ಮಾಡಿ ಅದಕ್ಕೆ ಮೇಲೆ ಆಮೇಲೆ ಟೊಮ್ಯಾಟೊ ಪ್ಯೂರಿ ಎಲ್ಲ ಹಾಕೋದು. ಓಹೋ, ಅಂದ್ರೆ ರೆಡ್ ಸಾಸ್ಗೆ ಇದು ಬೇಸಿಕ್. ಮುಂದೆ ಏನ್ ಮಾಡೋದು ಭಾವನಾ ಈಗ? ಇದು ಆಗಿದೆ ಅಷ್ಟೇ. ಇದು ಆರಿಸ್ಬಿಡೋದ ಗ್ಯಾಸ್ ಆರಿಸ್ಬಿಡೋದು ಅಥವಾ ಪಾಸ್ತಾಗ ಇಟ್ಕೋಬೇಕಾ? ಇಲ್ಲ, ಆರಿಸ್ಬಿಡೋದು. ಸೊ ವೈಟ್ ಸಾಸ್ ಮಾತ್ರ ರೆಡಿ ಆಗಿದೆ ವೀಕ್ಷಕರೇ. ಈಗ ಪಾಸ್ತಾ ಮಾಡ್ತಾ ಪಾಸ್ತಾಗೆ ಇದ್ದಾರೆ. ಒಗ್ಗರಣೆ ಹಾಕೋಣ. ಒಗ್ಗರಣೆ ಬಾಣ್ಲೆ ಕೊಡ್ಲಾ? ಹಾ, ಸೊ ಇದು ನೋಡ್ತಾ ಒಂದ್ಸರಿ. ಓ, ನೀರ್ ಬಿಸಿ ಆಗ್ತದೆ ನೋಡು. ಪಾಸ್ತಾ ಹಾಕ್ಬಿಡೋಣ. ಹಾಕ್ಲಾ? 1 ಬೌಲ್ ಅಷ್ಟು ಪಾಸ್ತಾ ಇದ್ರೆ ಸಾಕು. ಒಂದು 100 ಗ್ರಾಮ್ ಅನ್ಕೊಳ್ಳಿ ವೀಕ್ಷಕರೇ. ನೀರ್ ಬಿಸಿ ಆದ್ಮೇಲೆನೆ ಹಾಕೋದಿಲ್ಲ ಅಂದ್ರೆ ಅನ್ಕೊಳ್ಳುತ್ತೆ. ಅಷ್ಟು ಪಾಸ್ತಾ ಇಲ್ಲ 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 ಆಯಿಲ್ ಹಾಕ್ಬೇಕು. ಇದರಲ್ಲಿ ಎಷ್ಟು ಹಾಕ್ತೀಯಾ? 1 ಸ್ಪೂನ್ ಆಯಿಲ್ ಸಾಕು, ಇಲ್ಲಾಂದ್ರೆ ಎಲ್ಲ ಅಂಟ್ಕೊಳ್ಳುತ್ತೆ. ಬಿಟ್ಕೊಳ್ಳೋಕೆ ಚೆನ್ನಾಗಿ. 1-2 ಚಮಚ ಆಯಿಲ್, ಎಣ್ಣೆ ಇದೆ, ಉಪ್ಪು ಹಾಕೋದು. ಉಪ್ಪು ಅಷ್ಟೇನಾ? ಒಂದ್ಸತಿ ಮಿಕ್ಸ್ ಮಾಡಿ ಈಗ ಪಾಸ್ತಾಗೆ ಒಗ್ಗರಣೆ ಹಾಕೋಣ. ಆಯಿಲ್ ಹಾಕೋಣ. ಮುಂಚೆ ಎಣ್ಣೆ ಯಾವ್ದಾದ್ರು ತಗೋಬೋದಾ? ಆಲಿವ್ ಆಯಿಲ್ ಪ್ರಿಫರೇಬಲ್. ಸಾಮಾನ್ಯವಾಗಿ ಪಾಶ್ಚಿಮಾತ್ಯ ಅಡುಗೆಗಳೆಲ್ಲ ಆಲಿವ್ ಆಯಿಲ್ ಹಾಕೋದು. ಅದರ ಪರವಾಗಿಲ್ಲ, ನಮ್ಮ ಎಣ್ಣೆನೂ ಹಾಕೊಂಡು ಯಾವ್ದಾದ್ರು ರೀತಿ. ಆನಿಯನ್ ಮತ್ತೆ ಗಾರ್ಲಿಕ್ ಸ್ವಲ್ಪನೇ ಬೇಕು ಇದಕ್ಕೆ, ಬೇರೆ ಫ್ಲೇವರ್ಗೆ. ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪನೇ ಇದೆ, ಸಣ್ಣಗೆ ಹೆಚ್ಕೊಂಡಿರೋದು. ಮತ್ತೆ ಆನಿಯನ್. ಈಗ 3 ಕಲರ್ ಕ್ಯಾಪ್ಸಿಕಮ್. ಯೆಲ್ಲೋ ಕ್ಯಾಪ್ಸಿಕಮ್. ಇದು 3 ಕಲರ್ ಕ್ಯಾಪ್ಸಿಕಮ್. ಕ್ಯಾರೆಟ್ ಎಲ್ಲ ವೆಜಿಟೇಬಲ್ಸ್ ಜೊತೆಗೆ ಹಾಕಬೇಕು. ಇದರಲ್ಲಿ ಜಾಸ್ತಿ ತರಕಾರಿ ಇದ್ದಷ್ಟು ಚೆನ್ನಾಗಿರುತ್ತಲ್ವಾ? ಕಲರ್ ಚೆನ್ನಾಗಿರುತ್ತೆ. ವೈಟ್ ಜೊತೆ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ವಾವ್, ಕಲರ್ಫುಲ್ ಆಯ್ತು. ಈಗ ಇದರಲ್ಲಿ ಆಲ್ಮೋಸ್ಟ್ ಆಗ್ತಾವಾಗ ಸ್ವಲ್ಪ ಕಾರ್ನ್ ಹಾಕೋದು. ಕಾರ್ನ್ ಹಸಿ ಟೇಸ್ಟ್ ಬರಲ್ಲ ಬಾಯ್ಲ್ ಮಾಡಿ ಹಾಕಿದ್ರೆ. ಕುದಿಯುತ್ತಿರುವ ಪಾಸ್ತಾದಲ್ಲಿ ಈಗ ಕಾರ್ನ್ ಕೂಡ ಹಾಕಿದೆ. ಇದು ಕುದ್ದಿಲ್ಲ, ಎರಡು ಜೊತೆಗೆ ಆಗುತ್ತೆ. ಎರಡು ಜೊತೆಗೆ ಕುದ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಪಾಸ್ತಾ ಮತ್ತು ಕಾರ್ನ್ ಎರಡೂ ಕುದೀತಾ ಇದೆ ಒಟ್ಟಿಗೆನೆ. ಜೋಗು ತುಂಬಾ ದಿನದಿಂದ ಈ ವೈಟ್ ಸಾಸ್ ಪಾಸ್ತಾ ಹೇಗಪ್ಪ ಮಾಡೋದು ಅಂತ. ಇದು ಬೇಸಿಕ್ ವೈಟ್ ಸಾಸ್ ಪಾಸ್ತಾ. ಸರಿ, ಇದು ಗೊತ್ತಾದ್ರೆ ಆಮೇಲೆ ನಿಮ್ಗೆ ಏನ್ ಬೇಕು ಟೇಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ವಾ? ನಿಮ್ ಟೇಸ್ಟ್ ಆಗ್ಬೋದು, ಚೇಂಜ್ ಮಾಡಿ. ಏನೇನು ಟ್ರೈ ಮಾಡಿರ್ತೀಯ ಆ ಥರ ಬೇರೆ ಬೇರೆ? ಇಂಡಿಯನ್ ರೈಸ್ ಐಟಮ್ಸ್ ತುಂಬಾ ಮಾಡೋದು ನಾನು. ಕಾಂಟಿನೆಂಟಲ್ ನಲ್ಲಿ ಚೈನೀಸ್ ಮಾಡೋದು, ಮೆಕ್ಸಿಕನ್ ಮಾಡೋದು, ಇಟಾಲಿಯನ್ ಮಾಡೋದು. ಅಡುಗೆಗಳೇನು ಹೆಸರು? ಮೆಕ್ಸಿಕನ್ ನಲ್ಲಿ ಬ್ಯಾಂಬೂ ರೈಸ್ ಅಂತ ಬರುತ್ತೆ. ಬ್ಯಾಂಬೂ ರೈಸ್ ಅದು ವಿಶೇಷ ಅಂದ್ರೆ ಬ್ಯಾಂಬೂನಲ್ಲಿ ಹಾಕಿ ಸರ್ವ್ ಮಾಡಿ ಅದನ್ನಲ್ಲೇ ಬಾಯ್ಲ್ ಮಾಡೋದು ಬ್ಯಾಂಬೂ ಜೊತೆಗೆ. ಇದು ಆಲ್ಮೋಸ್ಟ್ ಆಗಿದೆ. ಕ್ಯಾಪ್ಸಿಕಮ್ ಜಾಸ್ತಿ ಎಲ್ಲ ಫ್ರೈ ಮಾಡಿದ್ರೆ ತುಂಬಾ ಬಾಯ್ಲ್ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸ್ವಲ್ಪ ಹಸಿನೇ ಇರುತ್ತೆ. ಹಾಫ್ ಬಾಯ್ಲ್ ಹಾಕೋದು. ಈಗ ವೈಟ್ ಸಾಸ್ ಹಾಕೋಣ. ಇದಕ್ಕೆ ವೈಟ್ ಸಾಸ್ ಹೌದು, ಇದಕ್ಕೆ ಹಾಕೋದು. ಸಾಕಾದು ಸಾಸ್. ವಾವ್, ಘಮ ಘಮ ಅಂತ ಇದೆ. ವೈಟ್ ಸಾಸ್ ಹಾಕಿದ್ದಾಯ್ತು ಒಗ್ಗರಣೆಗೆ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ಸ್ವಲ್ಪ ತಿಕ್ ಅನ್ಸಿದ್ರೆ ಫ್ರೆಶ್ ಕ್ರೀಮ್ ಹಾಕೋಣ. 1-2 ಸ್ಪೂನ್ ಹಾಕಿದ್ರೆ ಸಾಕು. 2 ಚಮಚ ಮತ್ತೆ ಸ್ವಲ್ಪ ಹಾಲು ಹಾಕ್ಬೇಕು, ಫ್ರೆಶ್ ಕ್ರೀಮ್ ಹಾಕಿ. ಅಂದ್ರೆ ರಸ ಬರಕ್ಕೆ ಅಂತ. ನೀರ್ ಹಾಕೋಂಗಿಲ್ವಾ? ನೀರ್ ಹಾಕಿದ್ರೆ ಫುಲ್ ಟೇಸ್ಟ್ ಹೋಗುತ್ತೆ. ಹಾಲ್ ಜೊತೆ ಹಾಲ್ನೇ. ಕಾಸಿರೋ ಹಾಲಲ್ವಾ?
ಇಲ್ಲ ಇಲ್ಲ ಹಸಿ ಹಾಲು. ಹಸಿ ಹಾಲು. ಹಸಿ ಹಾಲೇ ಹಾಕ್ಬೇಕಾಗಿದ್ರೆ ಹಸಿ ಹಾಲು ಹಾಕಲ್ಲ ಅಂದ್ರೆ ಮೈದಾನಲ್ಲಿ ಲಂಬ್ ಬರುತ್ತೆ. ಬಾಯ್ಲ್ಡ್ ಹಾಲು ಹಾಕಿದ್ರೆ ಗಂಟೆ ಆಗ್ಬಿಡುತ್ತೆ. ಇದು ಆಲ್ರೆಡಿ ಆಗಿದೆ. ಇದು ಆಗಿದೆ. ಆಯ್ತಾ? ಪಾಸ್ತಾನು ಆಗಿದೆ. ಆದಂಗಿದೆ. ತುಂಬಾ ಸಾಫ್ಟ್ ಆಗಿ ಬಂದಿದೆ, ಮೆತ್ತಗೆ ಬಂದಿದೆ, ಇದಾಗಿದೆ. ಈಗ ಇದನ್ನ ಸ್ಟೇನ್ ಮಾಡ ನೀರೆಲ್ಲ ಹಾಕಿ ತೆಗೆದು ಬಿಡೋಣ, ನೀರೆಲ್ಲ ಸೋಸ್ಕೊಂಡ್ ಬಿಡೋಣ. ಹೌದು. ಸರಿ, ಹಾಗಿದ್ರೆ ಇಲ್ಲಿದೆ ಕೂತಿರುವಂತ ಬುಟ್ಟಿ, ನೀರು ಸೋಸಕ್ಕೆ ಹಾಕ್ಲಾ? ಹಾ. ಈಗ ಪಾಸ್ತಾ ಹಾಕೋಣ. ಇದರೊಳಗೆ ಹಾಕೋಣ ಪಾಸ್ತಾ. ಹಾಕೋದಾ? ಹುಷಾರು, ಬಿಸಿ ಬಿಸಿಯಾಗಿದೆ. ಇದು ಲಾಸ್ಟ್ ನಲ್ಲಿ ಎಲ್ಲ ಸ್ಪೈಸಸ್ ಹಾಕೋದು. ಮಸಾಲೆಗಳು ಬಿದ್ದೇ ಇಲ್ಲ. ನಾನು ಅದೇ ಅನ್ಕೋತಿದ್ದೆ, ಇಷ್ಟು ಸಪ್ಪೆ ಸಪ್ಪೆ ನನಗೆ ತಿನ್ನಕ್ಕಾಗಲ್ಲಪ್ಪ ಅಂತ. ಸರಿ, ಮಸಾಲೆಗಳೆಲ್ಲ ಇನ್ನೂ ಬಾಕಿ ಇದೆ. ಏನೇನು ಹಾಕ್ತಿದ್ಯಾ ಭಾವನಾ ಈಗ? ಒಂದು 1/2 ಸ್ಪೂನ್ ಪೆಪ್ಪರ್ ಪೌಡರ್, ಉಪ್ಪು ಟೇಸ್ಟ್ ರುಚಿಗೆ. ಉಪ್ಪು ಸಪ್ಪೆ ಸಪ್ಪೆ ಇರುತ್ತೆ, ಉಪ್ಪು ಚೆನ್ನಾಗಿ ಬೇಕಾಗತ್ತೆ ಅಲ್ವಾ? ಆರಿಗ್ಯಾನೋ 3/4 ಸ್ಪೂನ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚಿಲ್ಲಿ ಫ್ಲೇಕ್ಸ್, ಇದು ಒಣಮೆಣಸಿನ್ಕಾಯ್ದು ಹುರುಕಾಗಿ ಪುಡಿ ಮಾಡ್ಕೊಂಡಿರೋದು. ಈಗ ರೆಡಿಮೇಡ್ ಸಿಗತ್ತೆ ಚಿಲ್ಲಿ ಫ್ಲೇಕ್ಸು, ಮನೆಯಲ್ಲೂ ಬೇಕಂದ್ರೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡ್ಬಿಡ್ಬೋದು. ಇದು ಜಾಸ್ತಿ ಜೋರಾಗಿ ಮಾಡಿದ್ರೆ ಎಲ್ಲ ಪಾಸ್ತಾ ಒಡೆದೋಗುತ್ತೆ. ಸ್ಲೋ ಆಗಿ. ತುಂಬಾ ದಿನದಿಂದ ಕಾಯ್ತಾ ಇದೆ ವೈಟ್ ಸಾಸ್ ಪಾಸ್ತಾ ಹೇಗಿರುತ್ತೆ, ಹೇಗೆ ಮಾಡೋದು ಅಂತ. ಭಾವನೆ ಇವತ್ತು ಇದು ಆಲ್ಮೋಸ್ಟ್ ಆಗಿದೆ. ಆಫ್ ಮಾಡೋಣ. ಆಫ್ ಮಾಡೋದಾ? ಮುಚ್ಚಿಡ್ಬೇಕಾ? ಇಲ್ಲ ಇಲ್ಲ, ಬರೀ 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಅಷ್ಟೇ ಸಾಕು. ಪಾಸ್ತಾನು ಬಾಯ್ಲ್ ಆಯ್ತು, ಎಲ್ಲ ಬಾಯ್ಲ್ ವೆರಿ ಮಿಕ್ಸ್ ಮಾಡಿ ಆಫ್ ಮಾಡೋಣ. ಆರಿಸ್ಬಿಡ್ತೀಯಾ? ಮತ್ತೀಗ ತಿನ್ನೋದು ಯಾವಾಗ ಇದನ್ನ? ಇನ್ಸ್ಟೆಂಟ್ ಮಾಡಿ ತಕ್ಷಣ ತಿನ್ನೋದು. ಈಗ ತಕ್ಷಣ ನಾನು ಕೊಟ್ಬಿಡ್ತೀಯ ತಿನ್ನಕ್ಕೆ? ಓಕೆ. ವಾವ್, ಬಿಸಿ ಬಿಸಿ ಆಗಿದೆ. ತುಂಬಾ ಚೆನ್ನಾಗೂ ಕಾಣಿಸ್ತಾ ಇದೆ. ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಕಲರ್ಫುಲ್ ಆಗಿದೆ ಅಲ್ವಾ? ಇದಕ್ಕೆ ಮೇಲೆ ಚೀಸ್ ಹಾಕೋದು. ಮೇಲೆ ಚೀಸ್ ಹಾಕೊಂಡಿರೋ ಫುಲ್. ವೈಟ್ ಸಾಸ್ ಪಾಸ್ತಾ. ವೈಟ್ ಸಾಸ್ ಪಾಸ್ತಾ ಮಾಡಲು ಬೇಕಾದ ಸಾಮಗ್ರಿಗಳು: ಪೆನೆ ಪಾಸ್ತಾ 1 ಬಟ್ಟಲು, ಮುಸುಕಿನ ಜೋಳ 1 ಬಟ್ಟಲು, ಮೈದಾ ಹಿಟ್ಟು ಅರ್ಧ ಬಟ್ಟಲು, ಬೆಣ್ಣೆ 1 ಬಟ್ಟಲು, ಸಣ್ಣಗೆ ತುರಿದ ಚೀಸ್ ಅರ್ಧ ಬಟ್ಟಲು, ಹಸಿ ಹಾಲು ಅರ್ಧ ಲೀಟರ್, ಫ್ರೆಶ್ ಕ್ರೀಮ್ 2 ಚಮಚ, 3 ಬಣ್ಣದ ದಪ್ಪ ಮೆಣಸಿನಕಾಯಿ ಅಂದರೆ ಹಸಿರು, ಹಳದಿ, ಕೆಂಪು ಎಲ್ಲ ಸೇರಿ 1 ಬಟ್ಟಲು, ಕ್ಯಾರೆಟ್ ಅರ್ಧ ಬಟ್ಟಲು, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಅರ್ಧ ಬಟ್ಟಲು, ಬೆಳ್ಳುಳ್ಳಿ 1 ರಿಂದ 2 ಎಸಳು, ಕಾಳು ಮೆಣಸಿನ ಪುಡಿ ಅರ್ಧ ಚಮಚ, ಚಿಲ್ಲಿ ಫ್ಲೇಕ್ಸ್ 3/4 ಚಮಚ, ಆರಿಗ್ಯಾನೋ 3/4 ಚಮಚ, ಉಪ್ಪು ರುಚಿಗೆ, ಎಣ್ಣೆ ಅರ್ಧ ಬಟ್ಟಲು. ವೈಟ್ ಸಾಸ್ ಪಾಸ್ತಾ ಮಾಡುವ ವಿಧಾನವನ್ನು ಮತ್ತೊಮ್ಮೆ ನೋಡೋಣ. ಮೊದಲು ಕುದಿಯುವ ನೀರಿಗೆ ಪಾಸ್ತಾ, 2 ಚಮಚ ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿ ಅರ್ಧ ಬೆಂದ ಮೇಲೆ ಜೋಳ ಹಾಕಿ 2 ಬೆಂದ ನಂತರ ಸೋಸಿಟ್ಟುಕೊಳ್ಳಬೇಕು. ಈಗ ಬೆಣ್ಣೆ ಕಾಯಿಸಿ ಅದಕ್ಕೆ ಮೈದಾ ಹಿಟ್ಟು, ಹಾಲು, ಸ್ವಲ್ಪ ಉಪ್ಪು ಹಾಕಿ ಕೈಯಾಡಿಸಿ ವೈಟ್ ಸಾಸ್ ಅನ್ನು ಸಿದ್ಧಪಡಿಸಿಕೊಳ್ಳಬೇಕು. ನಂತರ ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, 3 ಬಣ್ಣದ ದಪ್ಪ ಮೆಣಸಿನಕಾಯಿ, ಕ್ಯಾರೆಟ್ ಹಾಕಿ ಬಾಡಿಸಿ ಸ್ವಲ್ಪ ಉಪ್ಪು, ಸಿದ್ಧಪಡಿಸಿರುವ ವೈಟ್ ಸಾಸ್ ಹಾಕಿ ಮಿಶ್ರ ಮಾಡಿ 2 ಚಮಚ ಫ್ರೆಶ್ ಕ್ರೀಮ್ ಹಾಗೂ ಸ್ವಲ್ಪ ಹಾಲು ಹಾಕಿ ಅದಕ್ಕೆ ಬೇಯಿಸಿಟ್ಟಿದ್ದ ಪಾಸ್ತಾ, ಕಾಳು ಮೆಣಸಿನ ಪುಡಿ, ಉಪ್ಪು, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಹಾಕಿ 2 ನಿಮಿಷ ಕೈಯಾಡಿಸಿ ಮೇಲೆ ಚೀಸ್ ಹರಡಿ ಸರ್ವ್ ಮಾಡಿದರೆ ಇಟಾಲಿಯನ್ ವಿಶೇಷ ವೈಟ್ ಸಾಸ್ ಪಾಸ್ತಾ ಸವಿಯಲು ಸಿದ್ಧ. ವೀಕ್ಷಕರೇ, ನೋಡಿದ್ರಲ್ವಾ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತರಾವರಿ ಚಾಕ್ಲೇಟ್ಸ್ಗಳು ನಿಮಗಾಗಿ ಕಾದಿತ್ತು. ಜೊತೆಗೆ ವೈಟ್ ಸಾಸ್ ಪಾಸ್ತಾ ಕೂಡ. ವಾವ್, ಒಟ್ಟಿನಲ್ಲಿ ಹೇಳಬೇಕಾದ್ರೆ ಒಂದು ಕಂಪ್ಲೀಟ್ ಪಾರ್ಟಿಗೆ ಏನೇನು ಬೇಕು, ಯಾವುದೇ ಒಂದು ಸಂತೋಷಕ್ಕೆ ಊಟ ಇರ್ಬೋದು, ಹುಟ್ಟಿದ ಹಬ್ಬ ಇರ್ಬೋದು, ವಾರ್ಷಿಕೋತ್ಸವ ಇರಬೇಕು, ಅದರಲ್ಲೆಲ್ಲ ಏನು ಮಾಡ್ಬೋದು ಅಂತ ನಿಮಗೊಂದು ಉಡುಗೊರೆ ಥರ ನಾವು ಇವತ್ತು ಸಂಚಿಕೆಯಲ್ಲಿ ಎಲ್ಲ ತೋರಿಸ್ಕೊಟ್ಟಿದ್ದೀವಿ. ಇನ್ನು ನಾವು ಇವತ್ತು ತೋರಿಸಿದ ಎಲ್ಲ ಖಾದ್ಯಗಳಲ್ಲಿ ಡೈರಿ ಪ್ರಾಡಕ್ಟ್ಸ್ ಅಂದರೆ ಚೀಸ್ ಇರ್ಬೋದು, ಕೆನೆ ಇರ್ಬೋದು, ಹಾಲು ಇರ್ಬೋದು, ಎಲ್ಲ ಮಿಲ್ಕ್ ಪ್ರಾಡಕ್ಟ್ಸ್ ಇರೋದ್ರಿಂದ ಮಕ್ಕಳಿಗಂತೂ ತುಂಬಾನೇ ಪೌಷ್ಟಿಕವಾದಂಥದ್ದು. ಯಾಕೆಂದರೆ ಕ್ಯಾಲ್ಸಿಯಂ ಭರಿತವಾದಂತಹ ಒಂದು ಖಾದ್ಯಗಳಿದ್ವು.
ಒಟ್ಟಿನಲ್ಲಿ ನೀವೆಲ್ಲ ಇವತ್ತಿನ ಸಂಚಿಕೆ ತುಂಬಾ ಖುಷಿ ಕೊಟ್ಟಿದೆ ಅಂತ ನಮ್ಗನ್ನಿಸ್ತಾ ಇದೆ ವೀಕ್ಷಕರೇ. ಬನ್ನಿ ಹಾಗಾದರೆ ಹಿತ ಮಿತ ಶುಚಿ ರುಚಿ ಸಾಧಿಸೋಣ, ಆಹಾ ಎಂಥ ರುಚಿ ಅನ್ನೋಣ. ಏನಂತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಮುಖ್ಯಸ್ಥರು ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಇಮೇಲ್ ವಿಳಾಸ chandanaruchi@gmail.com.